ನಮಸ್ತೆ, ನಾನು ಸ್ವಾಮಿ ಮಾತಾಡ್ತಾ ಇರೋದು ಶ್ರೀಕಂಠೇಶ್ವರ ಪ್ರಾಪರ್ಟೀಸಿಂದ. ಇದೊಂದು ಲ್ಯಾಂಡ್ ಬಂದೈತೆ, ತುಂಬ ಚೆನ್ನಾಗೈತೆ. 6 ಎಕರೆ ಒಂದೇ ಬೌಂಡ್ರಿ. ಇದು ರೈತರ ಪ್ರಾಪರ್ಟಿ ಬರುತ್ತೆ, ಜನರಲ್ ಪ್ರಾಪರ್ಟಿ ಬರುತ್ತೆ, ಪಿತ್ರಾಜ್ ಆಸ್ತಿ ಬರುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ. ಅಕ್ಕ ತಂಗಿರೆಲ್ಲ ವಿಭಾಗ ಆಗಿ ಕೋರ್ಟಿಂದನೇ ಆರ್ಡ್ರ್ ಕಾಪಿ ಬಂದೈತೆ. ಏನು ತೊಂದರೆ ಇಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಒಳ್ಳೆ ವಾಟರ್ ಸೋರ್ಸ್ ಇರುವಂಥ ಲ್ಯಾಂಡು, ತುಂಬ ಚೆನ್ನಾಗಿ. 6 ಎಕರೆ ನಿಮಗೆ ತಾರ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 42 ಕಿಲೋಮೀಟ್ರ್ ಆಗುತ್ತೆ. 1 ಎಕರೆಗೆ ಇವರು ಪ್ರೈಸ್ ಹೇಳ್ತಾ ಇರೋದು 42 ಲಕ್ಷ. ತುಂಬ ಚೆನ್ನಾಗಿರುವಂಥ ಲ್ಯಾಂಡು. ರೆಡ್ ಸಾಲ್ ಬರುತ್ತೆ. ಯಾಕಂದರೆ ಓನರ್ ಕೌಂಟ್ ಮಾಡ್ತಾ ಇರೋದು ರೈತರೇ ಎಷ್ಟು ಹೇಳ್ತಾ ಇರೋದು 42 ಲಕ್ಷ. 6 ಎಕರೆ ಮರ ಎಲ್ಲ ಅವ್ರು ಕೊಟ್ಬಿಡ್ತಾರೆ. ಮರ ಎಲ್ಲ ತರಕಾರಿ ಬೇವಿನ ಮರಗಳೇ ಫುಲ್ ಆಗಿದ್ದಾವೆ. ಅವರೆಲ್ಲ ತರಕಾರಿ ಮರಗಳನ್ನೆಲ್ಲ ಕೊಟ್ಬಿಡ್ತಾರೆ. ನಿಮಗೆ ಮೆಟ್ಲಿಂಗ್ ರಸ್ತೆಗೆ ಸುಮಾರು ಒಂದು 800 ಅಡಿ ಬರುತ್ತೆ. ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಇದೇ ಲ್ಯಾಂಡು ಕೌಂಟ್ ಮಾಡ್ತಾರೆ. 1 ಎಕರೆಗೆ 42 ಲಕ್ಷ ನೆಗೋಷಿಯಬಲ್ ಇರುತ್ತೆ. ಓನರ್ ಟು ಓನರ್ ಸೀಟಿಂಗ್ ಇರುತ್ತೆ. ನಮ್ಮ 2% ಕಮಿಷನ್ ಇರುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಲಾಯರ್ ಏನು ಹೇಳ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಓದಿಸ್ಕೊಳ್ಳೋಣ. ವಂಶವೃತ್ತದ ಪ್ರಕಾರ ರಿಜಿಸ್ಟ್ರೇಷನ್ ಆಗುತ್ತೆ. ಗೌರ್ಮೆಂಟ್ ಅದು ಬಸ್ ಮಾಡಿಕೊಡ್ತಾರೆ. ನೋಡಿ, ಒಳ್ಳೆ ವಾಟರ್ ಸೋರ್ಸ್ ಇರುವಂತೆಲ್ಲ ರೆಡ್ ಸ್ಯಾಲ್ ಬರುತ್ತೆ. ಇದೇ ಥರ ಇದೆ. ಆ ಮೆಳ ಎಲ್ಲ ಕಿತ್ತರೆ ಇದೇ ಥರ ಆಗುತ್ತೆ. ತುಂಬ ಚೆನ್ನಾಗಿದೆ. ನೋಡಿ, ಇದೇ ಜಾಗ ಎಲ್ಲ ಮೆಳ ಎಲ್ಲ ಕ್ಲೀನ್ ಮಾಡಬೇಕು. ನೋಡಿ, ಬೆಂಗಳೂರು ತೊಗೊಂಡು ಎಲ್ಲ ಕಾಂಪೌಂಡ್ ಹೆಂಗೆ ಹಾಕ್ಸಿದ್ದಾರೆ. ಇದ್ರ ಪಕ್ಕದ್ದೇ ಇದೆಲ್ಲ ಟೋಟಲ್ ಬೆಂಗಳೂರು ಅವ್ರದ್ದೇ. ಸುತ್ತ ಕಾಂಪೌಂಡ್ ಹಾಕೊಂಡಿದ್ದಾರೆ ಅವರು. ಇದೇ ರಸ್ತೆ ನೋಡಿ, ದೊಡ್ಡ ರಸ್ತೆ ಅಲ್ಲಿವರೆಗೂ ಇದೆ. ಸುಮಾರು ದೂರ ಬರುತ್ತೆ. ನೋಡಿ, ಇಲ್ಲಿ ಬೆಂಗಳೂರು ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ನಿಮ್ಮ ಲಾಯರ್ ಏನು ಹೇಳ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಓದಿಸ್ಕೊಡ್ತೀವಿ. ನಿಮ್ಗೆ ಫೆನ್ಸಿಂಗ್ ಬೇಕಾ, ಏನು ಬೇಕು, ಎನಿವನ್ ಮಾಡಿಸ್ಕೊಡ್ತೀವಿ ಸರ್. ನಿಂತು ನಾವೇ ಗಾರ ಕೆಲಸದವರು, ಫೆನ್ಸಿಂಗ್ ಏನು ಬೇಕು, ಬೋರ್ವೆಲ್ ಎಲ್ಲ ನಿಂತು ನಾವೇ ಮಾಡಿಸ್ಕೊಡ್ತೀವಿ ಸರ್. ನಿಮ್ಗೆ RTC ಬರೋವರೆಗೂ ನಾವೇ ಜೊತೆಯಾಗಿ ನಿಂತು ಮಾಡಿಸ್ಕೊಡ್ತೀವಿ ಸರ್. ಶ್ರೀಕಂಠೇಶ್ವರ ಪ್ರಾಪರ್ಟೀಸಿಂದ ಡೈರೆಕ್ಟ್ ಓನರ್ ಟು ಓನರ್ ಸೀಟಿಂಗ್ ಇರುತ್ತೆ. ನೋಡಿ ಸರ್, ನನ್ನ ಕಾಂಟ್ಯಾಕ್ಟ್ ನಂಬರ್ 9060309311. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಯಾರಿಗಾರು ಬೇಕು ಅಂದರೆ ದಯವಿಟ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ.